ಪ್ರಮುಖ ಸುದ್ದಿಗಳನ್ನು ನೋಡೋಣ ಟಾಪ್ 24ನಲ್ಲಿ. ಮಲೆನಾಡು ಪ್ರದೇಶಗಳಲ್ಲಿ ಮಳೆ ಸುರಿತಾ ಇರೋ ಹಿನ್ನೆಲೆ ಹಾವೇರಿ ಜಿಲ್ಲೆಯ ತುಂಗಭದ್ರಾ, ವರದಾ, ಧರ್ಮಾ ಮತ್ತು ಕುಮದ್ವತಿ ನದಿಗಳು ಮೈದುಂಬಿ ಹರಿಯುತ್ತಿವೆ. ಅಪಾಯದ ಮಟ್ಟ ಮೀರಿ ಹರಿತಾ ಇರೋ ನದಿಗಳಿಂದ ಜನಜೀವನ ಅಸ್ತವ್ಯಸ್ತವಾಗಿದೆ. ಇತ್ತ ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಹೆರೂರು ಗ್ರಾಮದಲ್ಲಿ ಮಳೆರಾಯನ ಆರ್ಭಟ ಹೆಚ್ಚಾಗಿದೆ. ಪರಿಣಾಮ ನೂರಾರು ಎಕರೆಯಲ್ಲಿ ಬೆಳೆದಿದ್ದ ಕಬ್ಬು, ಮೆಕ್ಕೆಜೋಳ ಮತ್ತು ಚೆಂಡು ಹೂವಿನ ಬೆಳೆ ನೀರು ಪಾಲಾಗಿದ್ದು ರೈತರಲ್ಲಿ ಆತಂಕ ಹೆಚ್ಚಾಗಿದೆ. ಕಳೆದ ಕೆಲವು ದಿನಗಳಿಂದ ಉಡುಪಿಯಲ್ಲಿ ಸುರಿತಾ ಇರೋ ಭಾರೀ ಮಳೆಯಿಂದ ಸ್ವರ್ಣಾ ನದಿಯ ಬಜೆ ಅಣೆಕಟ್ಟು ಭರ್ತಿಯಾಗಿದ್ದು ಅಪಾಯ ಮಟ್ಟ ಮೀರಿ ಹರಿತಾ ಇದೆ. ಸ್ವರ್ಣಾ ನದಿಗೆ ಅಡ್ಡಲಾಗಿ ಉಡುಪಿ ಹಿರಿಯಡ್ಕದ ಬಜೆ ಎಂಬಲ್ಲಿ ಅಣೆಕಟ್ಟು ನಿರ್ಮಾಣ ಮಾಡಲಾಗಿದ್ದು ಭಾರೀ ಮಳೆಯಿಂದ ಡ್ಯಾಂ ಭರ್ತಿಯಾಗಿ ಹೆಚ್ಚಿನ ನೀರು ಹೊರ ಹೋಗ್ತಾ ಇದೆ. ಕರಾವಳಿ ಹಾಗೂ ಪಶ್ಚಿಮ ಘಟ್ಟಗಳಲ್ಲಿ ನಿರಂತರ ಮಳೆಯಿಂದ ಸ್ವರ್ಣಾ ನದಿ ಉಕ್ಕಿ ಹರಿದು ಬಜೆ ಡ್ಯಾಂ ಭರ್ತಿಯಾಗಿದೆ. ಸದ್ಯ ನೀರಿನ ಹರಿವು ಹೆಚ್ಚಾಗಿದ್ದು ರೈತರು ಮತ್ತು ಸಾರ್ವಜನಿಕರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ರಾಜ್ಯದಲ್ಲಿ ಧಾರಾಕಾರ ಮಳೆಯಾಗ್ತಿದ್ದು ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದ್ದು ಡ್ಯಾಂಗಳಿಗೆ ಜೀವ ಕಳೆ ಬಂದಿದೆ. ಇನ್ನು ಕಾವೇರಿ ಜಲಾನಯನ ಪ್ರದೇಶಗಳಲ್ಲಿ ಹೆಚ್ಚಾಗಿ ಮಳೆ ಆಗ್ತಿರೋದ್ರಿಂದ ಕೆಆರ್ಎಸ್ ಅಣೆಕಟ್ಟು ಭರ್ತಿ ಹಂತ ತಲುಪಿದೆ. ಕಾವೇರಿ ನದಿ ಉಕ್ಕಿ ಹರಿತಾ ಇರೋದ್ರಿಂದ ಮುಂಜಾಗ್ರತೆಯಾಗಿ ನಿನ್ನೆ ಮತ್ತು ಇಂದು ಅಂದ್ರೆ 2 ದಿನಗಳ ಕಾಲ ರಂಗನತಿಟ್ಟು ಪಕ್ಷಿಧಾಮಕ್ಕೆ ಸಾರ್ವಜನಿಕರ ಪ್ರವೇಶವನ್ನ ನಿರ್ಬಂಧ ಮಾಡಲಾಗಿದೆ ಅಂತ ವನ್ಯಜೀವಿ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ತಿಳಿಸಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ನಿರಂತರ ಮಳೆಯಾಗ್ತಿದ್ದು ಭಾರೀ ಅವಾಂತರಗಳೇ ಸೃಷ್ಟಿಯಾಗಿವೆ. ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಜನರ ಸಮಸ್ಯೆ ಆಲಿಸಲು ಇಂದು ಸಿಎಂ ಬೊಮ್ಮಾಯಿ ಕೊಡಗಿಗೆ ತೆರಳಲಿದ್ದಾರೆ. ಬೆಂಗಳೂರಿನಿಂದ ವಿಮಾನದ ಮೂಲಕ ಮೈಸೂರಿಗೆ ತೆರಳಿ ರಸ್ತೆ ಮೂಲಕ ಕೊಡಗಿನ ಹಾನಿ ಪ್ರದೇಶಗಳನ್ನು ವೀಕ್ಷಿಸಲಿದ್ದಾರೆ. ಬಳಿಕ ಮಳೆ ಹಾನಿ ಸಂಬಂಧ ತೆಗೆದುಕೊಂಡ ಕ್ರಮಗಳು ಹಾಗೂ ಮುಂದೆ ತೆಗೆದುಕೊಳ್ಳಬೇಕಾದ ಕ್ರಮಗಳ ಕುರಿತು ಅಧಿಕಾರಿಗಳೊಂದಿಗೆ ಸಭೆ ನಡೆಸಲಿದ್ದಾರೆ. ನಂತರ ದಕ್ಷಿಣ ಕನ್ನಡ ಜಿಲ್ಲೆಗೆ ಭೇಟಿ ಕೊಡಲಿದ್ದಾರೆ. ಸಿಎಂ ಬೊಮ್ಮಾಯಿ ಜೊತೆ ಕಂದಾಯ ಸಚಿವ ಆರ್ ಅಶೋಕ್, ಲೋಕೋಪಯೋಗಿ ಇಲಾಖೆ ಸಚಿವ ಸಿಸಿ ಪಾಟೀಲ್, ಸ್ಥಳೀಯ ಶಾಸಕರು ಸಾಥ್ ಕೊಡಲಿದ್ದಾರೆ. ರಾಜ್ಯದಲ್ಲಿ ವರುಣನ ಆರ್ಭಟ ಹೆಚ್ಚಾಗಿದ್ದು ದಕ್ಷಿಣ ಕನ್ನಡ, ಕೊಡಗು ಭಾಗದಲ್ಲಿ ಅಧಿಕ ಮಳೆ ಆಗ್ತಾ ಇರೋದ್ರಿಂದ ರೇಷ್ಮೆ ನಗರಿ ರಾಮನಗರ ಜಿಲ್ಲೆ ಮಲೆನಾಡಿನಂತೆ ಭಾಸ ಆಗ್ತಾ ಇದೆ. ದಿನದ 24 ಗಂಟೆಯೂ ಬಿಟ್ಟು ಬಿಡದೆ ಜಿಟಿ ಮಳೆ ಜಿಲ್ಲೆಯಲ್ಲಿ ಸುರಿತಾ ಇದೆ. ಈ ನಡುವೆ ಜಿಲ್ಲೆಯ ಪ್ರಮುಖ ಪ್ರವಾಸಿ ತಾಣವಾದ ಸಾವನದುರ್ಗ ಬೆಟ್ಟ ಪ್ರವಾಸಿಗರನ್ನ ಕೈಬೀಸಿ ಕರೀತಾ ಇದ್ದು ಮುಳ್ಳಯ್ಯನಗಿರಿಯಂತೆ ಕಂಗೊಳಿಸ್ತಾ ಇದೆ. ರಾಜ್ಯ ರಾಜಧಾನಿ ಬೆಂಗಳೂರಿನ ಸಮೀಪದಲ್ಲೇ ಇರುವ ಸಾವನದುರ್ಗ ಬೆಟ್ಟಕ್ಕೆ ವೀಕೆಂಡ್ನಲ್ಲಿ ಪ್ರವಾಸಿಗರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಈದ್ಗಾ ವಿವಾದ ದಿನದಿಂದ ದಿನಕ್ಕೆ ತೀವ್ರ ಸ್ವರೂಪ ಪಡೆದುಕೊಳ್ತಾ ಇದ್ದು ಇಂದು ನಾಗರಿಕರ ಒಕ್ಕೂಟದಿಂದ ಸ್ವಯಂ ಪ್ರೇರಿತವಾಗಿ ಚಾಮರಾಜಪೇಟೆ ಬಂದ್ಗೆ ಕರೆ ಕೊಡಲಾಗಿದೆ. ಬಂದ್ ಹಿನ್ನೆಲೆ ಪಶ್ಚಿಮ ವಿಭಾಗದ ಡಿಸಿಪಿ ಲಕ್ಷ್ಮಣ್ ನಿಂಬರ್ಗಿ ನೇತೃತ್ವದಲ್ಲಿ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಬಂದ್ ವೇಳೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆ ಕ್ರಮವಾಗಿ 2 ಡಿಸಿಪಿ, 10 ಎಸಿಪಿ, 20 ಇನ್ಸ್ಪೆಕ್ಟರ್, 120 ಪಿಎಸ್ಐ, 500ಕ್ಕೂ ಹೆಚ್ಚು ಜನ ಪೊಲೀಸ್ ಕಾನ್ಸ್ಟೇಬಲ್ಗಳ ನಿಯೋಜನೆ ಮಾಡಲಾಗಿದೆ. ಬಲವಂತವಾಗಿ ಯಾರಾದರೂ ಅಂಗಡಿ ಮುಂಗಟ್ಟು ಮುಚ್ಚುವಂತೆ ಒತ್ತಾಯಿಸಿದರೆ ಕೇಸ್ ಹಾಕಲಾಗುವುದು ಅಂತ ಪೊಲೀಸರು ಎಚ್ಚರಿಕೆ ಕೊಟ್ಟಿದ್ದಾರೆ. ನಟ ಕಿಚ್ಚ ಸುದೀಪ್ ವಿರುದ್ಧ ಅವಹೇಳನಕಾರಿ ಪದ ಬಳಕೆ ಹಿನ್ನೆಲೆ ಸೆಂಟ್ರಲ್ ಸೈಬರ್ ಕ್ರೈಂ ಠಾಣೆಯಲ್ಲಿ ಫಿಲಂ ಚೇಂಬರ್ ಅಧ್ಯಕ್ಷ ಬಾಮಾ ಹರೀಶ್ ದೂರನ್ನ ದಾಖಲಿಸಿದ್ದಾರೆ. ಸಾಮಾಜಿಕ ಜಾಲತಾಣದ ಮೂಲಕ ಸುದೀಪ್ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದ ಅಹೋರಾತ್ರ ಮತ್ತು ಚರಣ್ ವಿರುದ್ಧ ದೂರು ಕೊಡಲಾಗಿದೆ. ಸುದೀಪ್ ಭಾರತೀಯ ಚಿತ್ರರಂಗದಲ್ಲಿ ದೊಡ್ಡ ಹೆಸರು ಮಾಡಿರುವ ನಟ. ಈ ರೀತಿ ಅವಹೇಳನಕಾರಿ ಹೇಳಿಕೆ ಮೂಲಕ ಸುದೀಪ್ ಗೌರವಕ್ಕೆ ಚ್ಯುತಿ ತರುವ ಕೆಲಸ ಮಾಡಿದ್ದಾರೆ. ಹಾಗಾಗಿ ಅವರ ವಿರುದ್ಧ ಕಠಿಣ ಕ್ರಮ ಜರುಗಿಸುವಂತೆ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ನ್ಯಾಯಾಂಗ ನಿಂದನೆ ಪ್ರಕರಣದಲ್ಲಿ ವಿಜಯ್ ಮಲ್ಯ ಅವರಿಗೆ ಸುಪ್ರೀಂ ಕೋರ್ಟ್ 4 ತಿಂಗಳ ಶಿಕ್ಷೆ ಜೊತೆಗೆ 2,000 ದಂಡವನ್ನು ವಿಧಿಸಿದೆ. ಈ ನಿರ್ಧಾರದ ಬಗ್ಗೆ ವಿಜಯ್ ಮಲ್ಯ ಬೇಸರ ವ್ಯಕ್ತಪಡಿಸಿದ್ದು ಸುಪ್ರೀಂ ಕೋರ್ಟ್ ನಿರಾಸೆ ತಂದಿದೆ ಅಂತ ಹೇಳಿದ್ದಾರೆ. ಕೋಟಿ ಸಾಲ ಪಡೆದು ಬ್ಯಾಂಕ್ಗಳಿಗೆ ವಂಚಿಸಿದ ಪ್ರಕರಣದ ವಿಚಾರಣೆಯಲ್ಲಿ ಸುಪ್ರೀಂ ಕೋರ್ಟ್ ಈ ತೀರ್ಪನ್ನ ಪ್ರಕಟಣೆ ಮಾಡಿದೆ. 2016ರಿಂದಲೂ ಉದ್ಯಮಿ ವಿಜಯ್ ಮಲ್ಯ ಭಾರತ ತೊರೆದು ಯುಕೆನಲ್ಲಿ ವಾಸ ಮಾಡಿಕೊಂಡಿದ್ದಾರೆ. ಅಂದಿನಿಂದ ಮಲ್ಯರನ್ನ ದೇಶಕ್ಕೆ ಕರೆತಂದು ಅವರ ಅಪರಾಧಗಳಿಗೆ ಶಿಕ್ಷೆ ಕೊಡಿಸಬೇಕು ಅಂತ ಭಾರತದ ಕಡೆಯಿಂದ ನಿರಂತರ ಪ್ರಯತ್ನ ನಡೀತಾ ಇದ್ರೂ ಕಾನೂನು ತೊಡಕುಗಳಿಂದ ವಿಳಂಬ ಆಗ್ತಾ ಇದೆ. ಚಲನಚಿತ್ರ ನಿರ್ಮಾಪಕಿ ಲೀನಾ ಮಣಿಮೇಕಲೈಗೆ ದೆಹಲಿ ನ್ಯಾಯಾಲಯ ಸಮನ್ಸ್ ಅನ್ನು ಜಾರಿ ಮಾಡಿದೆ. ವಿವಾದಿತ ಕಾಳಿ ಚಿತ್ರಕ್ಕೆ ತಡೆಯಾಜ್ಞೆ ಕೋರಿ ಸಲ್ಲಿಸಿದ ಮನವಿಗೆ ಸಂಬಂಧಿಸಿದಂತೆ ಸಮನ್ಸ್ ನೀಡಿದ್ದು ಆಗಸ್ಟ್ 6ರಂದು ಕೋರ್ಟ್ ಮುಂದೆ ಹಾಜರಾಗುವಂತೆ ಮಣಿಮೇಕಲೈಗೆ ನ್ಯಾಯಾಲಯ ನಿರ್ದೇಶನ ನೀಡಿದೆ. ಯಾವುದೇ ಆದೇಶ ಹೊರಡಿಸುವ ಮೊದಲು ಪ್ರತಿವಾದಿ ಹೇಳಿಕೆ ಕೂಡ ಅಗತ್ಯವಿದೆ ಅಂತ ಕೋರ್ಟ್ ತಿಳಿಸಿದೆ. ಭಾರತದ ಅತ್ಯಂತ ಹಿರಿಯ ವಯಸ್ಸಿನ ಹುಲಿಗಳಲ್ಲಿ ಒಂದಾದ ರಾಜ ಎಂಬ ಹೆಸರಿನ ಹುಲಿ ನಿನ್ನೆ ಪಶ್ಚಿಮ ಬಂಗಾಳದ ಅಲಿಪುರ್ದಾರ್ ಜಿಲ್ಲೆಯ
ಜಲ್ದಾಪರದಲ್ಲಿರುವ ಖೈರಿಬರಿ ಹುಲಿ ಮತ್ತು ಚಿರತೆ ರಕ್ಷಣಾ ಕೇಂದ್ರದಲ್ಲಿ ಮೃತಪಟ್ಟಿದೆ. ಈ ಹುಲಿಗೆ 25 ವರ್ಷ 10 ತಿಂಗಳು ವಯಸ್ಸಾಗಿತ್ತು ಅಂತ ಜಲ್ದಾಪರದ ವಿಭಾಗೀಯ ಅರಣ್ಯಾಧಿಕಾರಿ ಎಂ ದೀಪಕ್ ತಿಳಿಸಿದ್ದಾರೆ. ದಕ್ಷಿಣ 24 ಪರಗಣ ಜಿಲ್ಲೆಯ ಮ್ಯಾಂಗ್ರೋವ್ ಅರಣ್ಯ ಮತ್ತು ಬಂಗಾಳದ ಹುಲಿಗಳ ವಾಸಸ್ಥಾನವಾದ ಸುಂದರ್ಬನ್ನಲ್ಲಿ ಮೊಸಳೆ ದಾಳಿಯಿಂದ ಗಾಯಗೊಂಡಿದ್ದ ಈ ಹುಲಿಯನ್ನ ಆಗಸ್ಟ್ 2018ರಲ್ಲಿ ರಕ್ಷಣಾ ಕೇಂದ್ರಕ್ಕೆ ತರಲಾಗಿತ್ತು. ಅಂದಿನಿಂದ ರಾಜ ಇಲ್ಲಿಯೇ ಇತ್ತು. ಅಲಿಪುರ್ದೂರ್ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಸುರೇಂದ್ರ ಕುಮಾರ್ ಮೀನಾ ರಾಜಾಗೆ ಪುಷ್ಪ ನಮನ ಸಲ್ಲಿಸಿದ್ದಾರೆ. ಸರ್ಕಾರಿ ಶಾಲೆಯ ಮುಖ್ಯ ಶಿಕ್ಷಕರೊಬ್ಬರು ಶಾಲೆಯನ್ನ ಪರಿಶೀಲಿಸಲು ಬಂದ ಅಧಿಕಾರಿ ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸಲು ವಿಫಲರಾಗಿದ್ದಾರೆ. ಬಿಹಾರ ರಾಜ್ಯದ ಮೋತಿಹಾರಿ ಜಿಲ್ಲೆಯ ಪಗ್ದಿದಯಾಳ್ ಬ್ಲಾಕ್ನ ಸರ್ಕಾರಿ ಶಾಲೆಯೊಂದರಲ್ಲಿ ಈ ಘಟನೆ ನಡೆದಿದೆ. ದಿಢೀರನೆ ಶಾಲೆಯ ಇನ್ಸ್ಪೆಕ್ಷನ್ಗಾಗಿ ಜಿಲ್ಲೆಯ ಉಪವಿಭಾಗೀಯ ಅಧಿಕಾರಿ ರವೀಂದ್ರ ಕುಮಾರ್ ಬಂದ ವೇಳೆ ಶಾಲೆಯ ಹೆಡ್ ಮಾಸ್ಟರ್ ವಿಶ್ವನಾಥ್ ರಾಮ್ ಮತ್ತು ಸಹ ಶಿಕ್ಷಕ ಮುಕುಲ್ ಕುಮಾರ್ ಇಂಗ್ಲಿಷ್ನ ವ್ಯಾಕರಣ ಸಂಬಂಧ ಪ್ರಶ್ನೆಗಳಿಗೆ ಉತ್ತರಿಸುವಲ್ಲಿ ವಿಫಲರಾಗಿದ್ದಾರೆ. ಒಂದು ಲೈನ್ ಅನ್ನ ಹಿಂದಿಯಿಂದ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಸಾಧ್ಯವಾಗಿಲ್ಲ. ಬಳಿಕ ಅಧಿಕಾರಿ ರವೀಂದ್ರ ಕುಮಾರ್ ಶಿಕ್ಷಕರು ಸೆಲ್ಫ್ ಸ್ಟಡಿ ಮಾಡೋದನ್ನ ಬಿಡಬಾರದು, ಶಿಕ್ಷಣ ಇಲಾಖೆ ನಿಮಗೆ ಸರಿಯಾದ ತರಬೇತಿ ನೀಡಬೇಕು ಅಂತ ಎಚ್ಚರಿಸಿದ್ದಾರೆ. ವಿವಿಧ ಯೋಜನೆಗಳ ಉದ್ಘಾಟನೆಗಾಗಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಜಾರ್ಖಂಡ್ಗೆ ತೆರಳಲಿದ್ದಾರೆ. ಇನ್ನು ಮೋದಿ ಆಗಮನಕ್ಕೆ ದಿಯೋಘರ್ನಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ. ಮಹಿಳೆಯರು ಮತ್ತು ಮಕ್ಕಳು ಸೇರಿದಂತೆ ನಗರದಲ್ಲಿ ಸಾವಿರಾರು ದೀಪಗಳನ್ನು ಬೆಳಗಿಸುವ ಮೂಲಕ ಮೋದಿ ಸ್ವಾಗತಕ್ಕೆ ಸಜ್ಜಾಗಿದ್ದಾರೆ. ಸುಮಾರು 400 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ದಿಯೋಘರ್ ವಿಮಾನ ನಿಲ್ದಾಣವನ್ನು ನಮೋ ಉದ್ಘಾಟನೆ ಮಾಡಲಿದ್ದಾರೆ. 16,000 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಮೊತ್ತದ ವಿವಿಧ ಅಭಿವೃದ್ಧಿ ಯೋಜನೆಗಳ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಅಂಗವಾಗಿ ಮಂಗಳೂರಿನ ಪಣಂಬೂರು, ಮಲ್ಪೆ, ಭಟ್ಕಳದ ಗೊರಟೆ ಮತ್ತು ಕುಮಟಾದ ಅಘನಾಶಿನಿ ಸೇರಿದಂತೆ ದೇಶಾದ್ಯಂತ 75 ಬೀಚ್ಗಳನ್ನು 75 ದಿನಗಳಲ್ಲಿ ಸ್ವಚ್ಛಗೊಳಿಸೋಕೆ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ. ದೇಶದ 7,500 ಕಿಲೋಮೀಟರ್ ಉದ್ದಕ್ಕೂ ಪ್ರತಿ ಕಿಲೋಮೀಟರ್ಗೆ 75 ಸ್ವಯಂ ಸೇವಕರ ಬೆಂಬಲದೊಂದಿಗೆ ಕರಾವಳಿ ಸ್ವಚ್ಛತಾ ಅಭಿಯಾನ ಕೈಗೊಳ್ಳಲಾಗುತ್ತೆ. ಜುಲೈ 3ರಂದು ಆರಂಭಿಸಿರುವ ಅಭಿಯಾನ ಸೆಪ್ಟೆಂಬರ್ 17ರಂದು ಅಂತಾರಾಷ್ಟ್ರೀಯ ಕರಾವಳಿ ಸ್ವಚ್ಛತಾ ದಿನ ಆಚರಣೆ ಮಾಡೋದ್ರೊಂದಿಗೆ ದೇಶದ ಅತಿದೊಡ್ಡ ಬೀಚ್ ಸ್ವಚ್ಛತಾ ಕಾರ್ಯಕ್ರಮ ಮುಕ್ತಾಯಗೊಳ್ಳಲಿದೆ. ಕೋವಿಡ್ನಿಂದಾಗಿ 2 ವರ್ಷಗಳ ಕಾಲ ಶ್ರೀವಾರಿ ವಾರ್ಷಿಕ ಬ್ರಹ್ಮೋತ್ಸವಕ್ಕೆ ಸಿದ್ಧತೆ ನಡೆದಿದೆ. 2 ವರ್ಷಗಳ ಬಳಿಕ ಶ್ರೀವಾರಿ ವಾರ್ಷಿಕ ಬ್ರಹ್ಮೋತ್ಸವ ನಡೆಸೋಕೆ ತಿರುಮಲ ತಿರುಪತಿ ದೇವಸ್ಥಾನ ನಿರ್ಧಾರ ಮಾಡಿದೆ. ತಿರುಮಲದಲ್ಲಿ ನಿನ್ನೆ ನಡೆದ ಆಡಳಿತ ಮಂಡಳಿ ಸಭೆ ಬಳಿಕ ಟಿಟಿಡಿ ಆಡಳಿತ ಮಂಡಳಿ ಅಧ್ಯಕ್ಷ ವೈವಿ ಸುಬ್ಬಾರೆಡ್ಡಿ ಈ ನಿರ್ಧಾರ ಪ್ರಕಟಣೆ ಮಾಡಿದ್ದಾರೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಕೋವಿಡ್ ಮಾರ್ಗಸೂಚಿ ಸಡಿಲಗೊಳಿಸಿರುವ ಹಿನ್ನೆಲೆ ಸಾರ್ವಜನಿಕರು ಭಾಗವಹಿಸುವಿಕೆಯೊಂದಿಗೆ ಅದ್ದೂರಿಯಾಗಿ ಉತ್ಸವ ನಡೆಸಲಾಗುವುದು ಅಂತ ರೆಡ್ಡಿ ತಿಳಿಸಿದ್ದಾರೆ. ಶ್ರೀಲಂಕಾದಲ್ಲಿ ಪ್ರತಿಭಟನಾಕಾರರು ಅಧ್ಯಕ್ಷರು ಮತ್ತು ಪ್ರಧಾನಿಗಳ ಅಧಿಕೃತ ನಿವಾಸಕ್ಕೆ ನುಗ್ಗಿ ದಾಂಧಲೆ ನಡೆಸ್ತಾ ಇರೋ ಹಿನ್ನೆಲೆ ಶ್ರೀಲಂಕಾಗೆ ಭಾರತ ಸೇನಾಪಡೆಯನ್ನ ಕಳುಹಿಸಲಿದೆ ಎಂಬ ವರದಿಗಳನ್ನು ಶ್ರೀಲಂಕಾದಲ್ಲಿರುವ ಭಾರತೀಯ ಹೈಕಮಿಷನ್ ಅಲ್ಲಗಳೆದಿದೆ. ಪ್ರಜಾಸತ್ತಾತ್ಮಕ ಮೌಲ್ಯಗಳು ಮತ್ತು ಸಾಂವಿಧಾನಿಕ ಚೌಕಟ್ಟಿನ ಮೂಲಕ ಸಮೃದ್ಧಿ ಮತ್ತು ಪ್ರಗತಿಗೆ ಪ್ರಯತ್ನ ಮಾಡುತ್ತಿರುವ ಶ್ರೀಲಂಕಾದ ಜನರೊಂದಿಗೆ ಭಾರತ ನಿಂತಿದೆ ಎಂದು ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರರು ಸ್ಪಷ್ಟಪಡಿಸಿದ್ದಾರೆ. ಬೋರಿಸ್ ಜಾನ್ಸನ್ ರಾಜೀನಾಮೆಯಿಂದ ತೆರವಾದ ಬ್ರಿಟನ್ ಪ್ರಧಾನಿ ಹುದ್ದೆ ಮತ್ತು ಕನ್ಸರ್ವೇಟಿವ್ ಪಕ್ಷದ ನಾಯಕತ್ವದ ಚುಕ್ಕಾಣಿಯ ಸ್ಪರ್ಧೆಯ ಆಕಾಂಕ್ಷಿಗಳ ಪಟ್ಟಿಗೆ ಮತ್ತೆರಡು ಹೆಸರು ಸೇರಿವೆ. ವಿದೇಶಾಂಗ ಸಚಿವೆ ಲಿಜ್ ಟ್ರಸ್ ಅವರು ಆಕಾಂಕ್ಷಿಯಾಗಿದ್ದು ಅಭ್ಯರ್ಥಿಗಳ ಸಂಖ್ಯೆ 11ಕ್ಕೆ ತಲುಪಿದೆ. ಭಾನುವಾರದವರೆಗೆ 9 ಆಕಾಂಕ್ಷಿಗಳ ಹೆಸರುಗಳು ಇದ್ವು. ಸದ್ಯ ಮಾಜಿ ಆರೋಗ್ಯ ಸಚಿವ ಸಾಜಿದ್ ಜಾವಿದ್ ಜೊತೆಗೆ ಮುಜಾಫರ್ಬಾದ್ನಲ್ಲಿ ಜನಿಸಿದ ರೆಹಮಾನ್ ಚಿಸ್ತಿ ಕೂಡ ಆಕಾಂಕ್ಷಿಯಾಗಿದ್ದಾರೆ. ಪಾಕಿಸ್ತಾನ ಮೂಲದ ಇಬ್ಬರು ಪಟ್ಟಿಯಲ್ಲಿ ಕಾಣಿಸಿಕೊಂಡಂತಾಗಿದೆ. ಬ್ರಿಟನ್ ಪ್ರಧಾನಿ ಮಂತ್ರಿ ಸ್ಥಾನಕ್ಕೆ ಬೋರಿಸ್ ಜಾನ್ಸನ್ ರಾಜೀನಾಮೆ ಸಲ್ಲಿಸಿದ್ದಾರೆ. ಇನ್ನು ಬ್ರಿಟನ್ ಪ್ರಧಾನಮಂತ್ರಿ ಸ್ಥಾನಕ್ಕೆ ಸ್ಪರ್ಧೆ ಮಾಡಲಿರುವ ಅಭ್ಯರ್ಥಿಗಳ ಸಂಖ್ಯೆ 11ಕ್ಕೆ ತಲುಪಿದೆ. ಸದ್ಯ ನೂತನ ಪ್ರಧಾನಮಂತ್ರಿಯನ್ನ ಸೆಪ್ಟೆಂಬರ್ 5ರಂದು ಘೋಷಣೆ ಮಾಡಲಾಗುವುದು ಅಂತ ಆಡಳಿತಾರೂಢ ಕನ್ಸರ್ವೇಟಿವ್ ಪಕ್ಷ ಮಾಹಿತಿ ನೀಡಿದೆ. ಉಕ್ರೇನಿನ ಎಲ್ಲಾ ಪ್ರಜೆಗಳಿಗೆ ರಷ್ಯಾದ ಪೌರತ್ವ ನೀಡುವ ತ್ವರಿತಗತಿಯ ಪ್ರಕ್ರಿಯೆಯ ಆದೇಶವನ್ನು ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಹೊರಡಿಸಿದ್ದಾರೆ. ಉಕ್ರೇನ್ ಯುದ್ಧದಲ್ಲಿ ರಷ್ಯಾದ ಪ್ರಭಾವ ವಿಸ್ತರಿಸುವ ಸಲುವಾಗಿ ಪುಟಿನ್ ಈ ನಿರ್ಧಾರಕ್ಕೆ ಬಂದಿದ್ದಾರೆ. ಇಲ್ಲಿಯವರೆಗೆ ಡೊನೆಟ್ಸ್ಕ್, ಲುಹಾನ್ಸ್ಕ್, ದಕ್ಷಿಣ ಝಪೋರಿಜಿಯಾ, ಕೆರ್ಸನ್ ಪ್ರದೇಶ ಹಾಗೂ ರಷ್ಯಾ ಪ್ರಭಾವಿತ ಪ್ರದೇಶಗಳ ನಾಗರಿಕರಿಗೆ ಮಾತ್ರ ರಷ್ಯಾದ ಪೌರತ್ವ ನೀಡಲಾಗ್ತಾ ಇತ್ತು. ಸದ್ಯ ಪೌರತ್ವ ಪ್ರಕ್ರಿಯೆ ಸರಳಗೊಳಿಸಿ ಉಕ್ರೇನಿನ ಎಲ್ಲಾ ಪ್ರಜೆಗಳಿಗೆ ರಷ್ಯಾದ ಪೌರತ್ವ ನೀಡೋದಾಗಿ ಪುಟಿನ್ ಘೋಷಣೆ ಮಾಡಿದ್ದಾರೆ. ಪುಟಿನ್ರ ಈ ನಿರ್ಧಾರಕ್ಕೆ ಉಕ್ರೇನ್ ಅಧಿಕಾರಿಗಳು ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ.
ಒಂದು ಮದುವೆ ಮನೆ ಅಂತ ಬಂದ್ರೆ ವಿವಿಧ ಶಾಸ್ತ್ರಗಳನ್ನ ನೆರವೇರಿಸೋದು ಕಾಮನ್. ಆದ್ರೆ ಇಲ್ಲೊಂದು ಜೋಡಿ ಮದುವೆಗೂ ಮುನ್ನ ಒಂದು ಒಪ್ಪಂದವನ್ನ ಮಾಡಿಕೊಂಡಿವೆ. ಅಸ್ಸಾಂ ರಾಜ್ಯದ ಶಾಂತಿ ಮಿಂತು ಎಂಬ ಜೋಡಿ ವಿಭಿನ್ನ ಒಪ್ಪಂದ ಮಾಡಿಕೊಂಡಿದ್ದು, ಅದರಲ್ಲಿ ತಿಂಗಳಿಗೆ ಒಮ್ಮೆ ಮಾತ್ರ ಪಿಜ್ಜಾ ತಿನ್ನಬಹುದು, ಯಾವಾಗ್ಲೂ ಮನೆಯೂಟ ಮಾಡಲು ಸಿದ್ಧ ಇರಬೇಕು, ಪ್ರತಿದಿನ ಸೀರೆಯನ್ನೇ ಧರಿಸಬೇಕು, ಲೇಟ್ ನೈಟ್ ಪಾರ್ಟಿಯನ್ನ ನನ್ನೊಂದಿಗೆ ಮಾತ್ರ ಮಾಡಬೇಕು, ನಿತ್ಯ ಜಿಮ್ಗೆ ಹೋಗಬೇಕು, 15 ದಿನಗಳಿಗೊಮ್ಮೆ ಶಾಪಿಂಗ್ಗೆ ಕರ್ಕೊಂಡು ಹೋಗಬೇಕು ಅಂತ ವೆಡ್ಡಿಂಗ್ ಕಾಂಟ್ರಾಕ್ಟ್ ಮಾಡಿ ಸಹಿಯನ್ನು ಹಾಕಿದ್ದಾರೆ. ಸದ್ಯ ಈ ನವ ಜೋಡಿಯ ವೆಡ್ಡಿಂಗ್ ಕಾಂಟ್ರಾಕ್ಟ್ನ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಸದ್ದು ಮಾಡ್ತಾ ಇದೆ. ಬೆಕ್ಕು ಮತ್ತು ಶ್ವಾನ ಎದುರು ಬದುರು ಬಂದ್ರೆ ಸಾಕು ಕೋಪಗೊಂಡು ಕಚ್ಚಾಡೋದನ್ನ ನೋಡಿರ್ತೀವಿ. ಆದ್ರೆ ಈ ವಿಡಿಯೋದಲ್ಲಿ ಶ್ವಾನ ಮತ್ತು ಬೆಕ್ಕು ತದ್ವಿರುದ್ಧವಾಗಿದ್ದು ಒಂದನ್ನೊಂದು ಅಪ್ಪಿಕೊಂಡು ಒಳ್ಳೆ ಸ್ನೇಹಿತರಂತೆ ವರ್ತನೆ ಮಾಡ್ತಿವೆ. ಸದ್ಯ ಟ್ವಿಟರ್ನಲ್ಲಿ ಹರಿದಾಡ್ತಾ ಇರೋ ಈ ವಿಡಿಯೋದಲ್ಲಿ ಮಲಗಿರುವ ಶ್ವಾನದ ಮೇಲೆ ಬೆಕ್ಕು ಬಂದು ಮಲಗಿದೆ. ಆಗ ಶ್ವಾನ ಬೆಕ್ಕಿನ ಮೇಲೆ ಕೋಪಗೊಳ್ಳದೆ ಪ್ರೀತಿ ತೋರಿದ ದೃಶ್ಯ ಸಖತ್ ಸದ್ದು ಮಾಡ್ತಾ ಇದೆ. ಸದ್ಯ ವಿಡಿಯೋ ಕಂಡ ನೆಟ್ಟಿಗರು ಬೆಕ್ಕು ಮತ್ತು ಶ್ವಾನದ ಪ್ರೀತಿಗೆ ಫಿದಾ ಆಗಿದ್ದು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಪ್ರತಿಯೊಬ್ಬರಲ್ಲೂ ಒಂದು ಪ್ರತಿಭೆ ಇದ್ದೇ ಇರುತ್ತೆ. ಆದರೆ ಅದನ್ನು ಹೊರಹಾಕುವ ಸಮಯ ಬಂದಾಗಲೇ ಗೊತ್ತಾಗೋದು ಯಾರಿಗೆ ಯಾವ ರೀತಿಯ ಕಲೆ ಪ್ರತಿಭೆಗಳು ಇವೆ ಅಂತ. ಕೆಲವೊಮ್ಮೆ ನಮಗೆ ತಿಳಿಯದಂತೆ ನಮ್ಮೊಳಗಿನ ಪ್ರತಿಭೆ ಬಹಿರಂಗಗೊಂಡಾಗ ವ್ಯಕ್ತವಾಗುವ ಮೆಚ್ಚುಗೆಯೇ ಬೇರೆ. ಅಂಥದ್ದೇ ಒಂದು ದೃಶ್ಯ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಸಖತ್ ಸದ್ದು ಮಾಡ್ತಾ ಇದೆ. ಬೀದಿಯಲ್ಲಿ ಒಬ್ಬ ಮಧ್ಯವಯಸ್ಕ ತನ್ನ ಸ್ನೇಹಿತರೊಂದಿಗೆ ನಿಂತು 1993ರಲ್ಲಿ ನಟ ಪ್ರಭುದೇವ್ ಅಭಿನಯದ ಜೆಂಟಲ್ಮನ್ ಸಿನಿಮಾದ ಚಿಕ್ಕಬುಕ್ಕು ರೈಲು ಹಾಡಿಗೆ ಹೆಜ್ಜೆ ಹಾಕಿದ್ದಾರೆ. ಪ್ರಭುದೇವ್ ತರಾನೇ ಪರ್ಫೆಕ್ಟ್ ಆಗಿ ಮೂನ್ ವಾಕ್ ಮಾಡಿದ್ದು ಈ ವಿಡಿಯೋ ಸದ್ಯ ಭಾರಿ ವೈರಲ್ ಆಗ್ತಾ ಇದೆ. ಎಲ್ಲರೂ ತಮ್ಮ ಮನೆಯಲ್ಲಿ ಶ್ವಾನ ಸಾಕೋದು ಸಹಜ. ಆದರೆ ಇಲ್ಲೊಬ್ರು 90 ವರ್ಷದ ವೃದ್ಧೆ ಸುಮಾರು 120ಕ್ಕೂ ಹೆಚ್ಚು ಶ್ವಾನಗಳಿಗೆ ಪ್ರತಿನಿತ್ಯ ಚಿಕನ್ ಬಿರಿಯಾನಿ ಮಾಡಿ ಉಣಬಡಿಸುತ್ತಿದ್ದಾರೆ. ಅಷ್ಟೇ ಅಲ್ಲ, ನಿತ್ಯವೂ ಈ ಶ್ವಾನಗಳಿಗಾಗಿ ತಮ್ಮ ಇಳಿ ವಯಸ್ಸಲ್ಲೂ ಶ್ವಾನಗಳ ಮೇಲಿರುವ ಪ್ರೀತಿಗೆ ವೆರೈಟಿ ಅಡುಗೆಗಳನ್ನು ಕಲಿತುಕೊಂಡು ಬಡಿಸ್ತಿದ್ದಾರಂತೆ. ಅಲ್ಲದೆ ತಾವು ಏನೇ ತಿಂದ್ರೂ ಶ್ವಾನಗಳಿಗೂ ಅದನ್ನು ತಿನ್ನಿಸ್ತಾರಂತೆ. ಇನ್ನು ಈ ಅಜ್ಜಿಗೆ ಶ್ವಾನಗಳ ಮೇಲಿರುವ ಮಮತೆ ಕಂಡ ನೆಟ್ಟಿಗರು ಮೆಚ್ಚುಗೆಯನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ 35 ವರ್ಷ, 125ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ ಇವತ್ತಿಗೂ ನಿರ್ಮಾಪಕರ ಅಚ್ಚುಮೆಚ್ಚಿನ ನಟ ಅಂದ್ರೆ ಅದು ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್. ವಯಸ್ಸು 60 ಆದ್ರೂ ಇವತ್ತಿನ ಯುವ ನಟರಿಗೆ ಸೈಡ್ ಹೊಡೆಯುವ ಸೆಂಚುರಿ ಸ್ಟಾರ್ಗೆ ಇಂದು ಹುಟ್ಟಿದ ದಿನದ ಸಂಭ್ರಮ. 60ನೇ ವಸಂತಕ್ಕೆ ಕಾಲಿಡ್ತಾರನೆ ಮಾಡಿಕೊಳ್ತಾ ಇಲ್ಲ. ಕಾರಣ ಸಹೋದರ ಪುನೀತ್ ರಾಜ್ಕುಮಾರ್ ಅಗಲಿಕೆಯ ನೋವು ಇನ್ನೂ ಸೆಂಚುರಿ ಸ್ಟಾರ್ಗೆ ಕಾಡ್ತಾ ಇರೋದ್ರಿಂದ ಅಭಿಮಾನಿಗಳ ಜೊತೆ ಹುಟ್ಟುಹಬ್ಬ ಆಚರಿಸಿಕೊಳ್ಳದಿರೋಕೆ ಹ್ಯಾಟ್ರಿಕ್ ಹೀರೋ ನಿರ್ಧಾರ ಮಾಡಿದ್ದಾರೆ. ಆದರೆ ಸಾಮಾಜಿಕ ಜಾಲತಾಣಗಳಲ್ಲಿ ಹ್ಯಾಟ್ರಿಕ್ ಹೀರೋ ಶಿವಣ್ಣನಿಗೆ ಶುಭಾಶಯದ ಮಹಾಪೂರವೇ ಹರಿದು ಬರ್ತಾ ಇದೆ. ವಿರಾಟ್ ಕೊಹ್ಲಿ ಫಾರ್ಮ್ ಬಗ್ಗೆ ಕ್ರಿಕೆಟ್ ವಲಯದಲ್ಲಿ ಭಾರೀ ಚರ್ಚೆ ನಡೀತಾ ಇದೆ. ದಿಗ್ಗಜ ಆಟಗಾರ ಸತತವಾಗಿ ವೈಫಲ್ಯವನ್ನ ಅನುಭವಿಸುತ್ತಿರುವುದು ಕೊಹ್ಲಿಗೆ ಮಾತ್ರವಲ್ಲದೆ ತಂಡಕ್ಕೂ ಹಿನ್ನಡೆಯನ್ನ ಉಂಟು ಮಾಡ್ತಾ ಇದೆ. ಹೀಗಾಗಿ ವಿರಾಟ್ ಕೊಹ್ಲಿಯನ್ನ ಆಡುವ ಬಳಗದಿಂದ ಹೊರಗೆ ಇಡಬೇಕು ಎಂಬ ಅಭಿಪ್ರಾಯಗಳು ಜೋರಾಗಿ ಕೇಳಿ ಬರ್ತಾ ಇದೆ. ಈ ವಿಚಾರವಾಗಿ ಮಾಜಿ ಕ್ರಿಕೆಟಿಗ ಸುನಿಲ್ ಗವಾಸ್ಕರ್ ಪ್ರತಿಕ್ರಿಯಿಸಿದ್ದು ಕೊಹ್ಲಿಗೆ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ. ವಿರಾಟ್ ಕೊಹ್ಲಿ ರನ್ ಗಳಿಸದಿದ್ರೆ ಮಾತ್ರವೇ ಯಾಕೆ ಪ್ರತಿಕ್ರಿಯಿಸುತ್ತೀರಿ? ರೋಹಿತ್ ಸೇರಿದಂತೆ ಬೇರೆಯವರು ರನ್ ಗಳಿಸದಿದ್ದಾಗ ಯಾಕೆ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ ಅಂತ ಕೇಳಿದ್ದಾರೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.